ಬ್ರೇಕಿಂದ್ರ ಪ್ರೈಮ್ ಟೈಮ್ ಇಟ್ 9ಗೆ ಮತ್ತೆ ಸ್ವಾಗತ. ಪಾದಯಾತ್ರೆ ನಡೀತಾ ಇರುವುದು ಸಿದ್ದು ವಿರುದ್ಧ ಮುಡಾ ಹಗರಣದ ಬಗ್ಗೆ. ಆದರೆ ಬೆಂಗಳೂರು ಮೈಸೂರು ಯಾತ್ರೆ ಯುದ್ಧಕ್ಕೆ ವಿಚಿತ್ರ ಟರ್ನ್ ಸಿಕ್ಕಿದೆ. ಸಿದ್ದು ಸೈಡ್ಗೆ ಸರಿದು ಡಿಸಿಎಂ ಡಿಕೆಶಿ ಮತ್ತು ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ಆಸ್ತಿ ಕುಸ್ತಿ ಶುರುವಾಗಿದೆ. ಏಟಿಗೆ ಏಟು, ಸವಾಲಿಗೆ ಪ್ರತಿ ಸವಾಲು ಎಲೆಕ್ಷನ್ ದಿನಗಳನ್ನ ನೆನಪಿಸ್ತಾ ಇದೆ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು? ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಮತ್ತೊಂದು ಒಂದು DVD. ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ. ರಾಜ್ಯ ಜನಕ್ಕೆ ಏನಾರ ನಾ ತೋರಿಸಲೇಬೇಕು ಅನ್ನೋದಿದ್ರೆ ತೋರ್ಸೋಣ, ಖಂಡಿತ. ಬಿಚ್ಚಿಡೋದಕ್ಕೆ ಅವ್ರದ್ದು ಏನು ಬೆತ್ತಲೆ ಆಗಿರೋರು ಅವರು. ಒಂದ್ ಕಡೆ ಮೈತ್ರಿ ಪಾದಯಾತ್ರೆ, ಸಿದ್ದು ವಿರುದ್ಧ ಸಮರ. ಈ ಮಧ್ಯೆ ಡಿಕೆಶಿ ಮತ್ತು ಎಚ್ಡಿಕೆ ಆಸ್ತಿ ಕುಸ್ತಿ ಶುರುವಾಗಿದೆ. ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಡಿಸಿಎಂ ಡಿಕೆಶಿ ಭರ್ಜರಿ ಪ್ಲಾನ್ ರೂಪಿಸಿದ್ದಾರೆ. ದೇವೇಗೌಡ ಎಚ್ಡಿಕೆ ಕುಟುಂಬದ ವಿರುದ್ಧ ಆಸ್ತಿ ಪ್ರಮಾಣದ ದಾಖಲೆಗಳ ಸಂಗ್ರಹಕ್ಕೆ ಕೈ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. 4-5 ದಶಕಗಳ ಆಸ್ತಿ ಪಾಸ್ತಿಯ ಲೆಕ್ಕ ಸಂಗ್ರಹದ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಿರಂತರ ಭ್ರಷ್ಟಾಚಾರದ ಆರೋಪ ಮಾಡ್ತಿರುವ ಕುಮಾರಸ್ವಾಮಿಗೆ ಪಾಠ ಕಲಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ರೂಪಿಸಿದ್ದಾರೆ. ಬಿಡದಿಯಲ್ಲಿ ನಡೆದ ಸಮಾವೇಶದಲ್ಲಿ ಆಸ್ತಿ ಪ್ರಸ್ತಾಪಿಸಿ ಗುಡುಗಿದ್ದ. ಈಗಾಗಲೇ ಗೌಡರ ಕುಟುಂಬದ ಆಸ್ತಿ ದಾಖಲೆ ಕಲೆ ಹಾಕುವ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನಷ್ಟು ದಾಖಲೆಗಳ ಸಂಗ್ರಹ ಮಾಡಲಿರುವ ಕೆಪಿಸಿಸಿ ಕ್ಯಾಪ್ಟನ್ ಆ ಬಳಿಕ ರಾಷ್ಟ್ರಪತಿಗೆ ನೀಡಿ ರಾಜೀನಾಮೆಗೆ ಒತ್ತಾಯಿಸುವ ತಂತ್ರಗಾರಿಕೆ ರೂಪಿಸಿದ್ದಾರೆ. ಎಚ್ಡಿಕೆ ಜೊತೆಗಿನ ಈ ಕುಸ್ತಿಗೆ ಡಿಕೆಶಿ ಸಹೋದರ ಸುರೇಶ್ ಸಹ ಎಂಟ್ರಿ ಕೊಟ್ಟಿದ್ದು, ಅವರ ಆಸ್ತಿಯ ದಾಖಲೆಗಳನ್ನ ಬಿಡುಗಡೆ ಆಗಲಿದೆ. ಕುಮಾರಸ್ವಾಮಿ ರಾಜಕೀಯಕ್ಕೂ ಬರುವ ಮೊದಲೇ ಗೌಡ ವಿರುದ್ಧ ಹೋರಾಟ ಮಾಡಿದ್ದೀವಿ, ಈಗ ಇವರಿಗೆ ಹೆದರುತ್ತೀವಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೈಗಾರಿಕೆ, ಭಾರಿ ಕೈಗಾರಿಕೆನಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡು ಯಾರ್ಯಾರ ಅಂಗಡಿ ಯಾವ್ಯಾವ ರೂಮಲ್ಲಿ ನಡೀತಾ ಇದೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಪಿಡ್ದಿಲ್ ಬೇಕೋ, ರಾಮನಗರದಲ್ಲಿ ಬೇಕೋ, ಬೆಂಗಳೂರಲ್ಲಿ ಬೇಕೋ, ದೆಹಲಿಲಿ ಬೇಕೋ, ಎಲ್ಲಿ ಬೇಕಾದ್ರೂ ಕೊಡೋಣ ರೀ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತಾರೆ? ಕೊಡೋಣ, ಅದಕ್ಕೇನಿಲ್ಲ. ಅವ್ರದ್ದು ಏನೇನಿದೆ ಎಲ್ಲ ಕೊಡೋಣ, ತೋರ್ಸೋಣ. ರಾಜ್ಯ ಜನಕ್ಕೆ ಏನಾರ ನಾ ತೋರಿಸಲೇಬೇಕು ಅನ್ನೋದಿದ್ರೆ ತೋರ್ಸೋಣ, ಖಂಡಿತ. ಡಿಕೆಶಿಯ ಇದೇ ಮಾತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಗುರುಗಳ್ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಅವರ ಆಸ್ತಿ ಏನಿದ್ದಾಗ ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ TV, ಮತ್ತೊಂದು ಒಂದು DVD. ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು TV ಮತ್ತು DVD ಇಟ್ಕೊಂಡು ದೊಡ್ಡರಳ್ಳಿಲಿ ಮತ್ತು ಕೋಡಳ್ಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು. ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ. ಅಯ್ಯೋ ರಾಮನೇ, ದೇವೇಗೌಡ ನೋಡಿ, ಅದಕ್ಕೆ ಹೇಳಿದ್ದು ಅಲ್ಲಿ ಉತ್ತರ ಕೊಡೋಣ. ಏನು ಬಿಚ್ಚಿಡ್ತಾರೆ? ಬಿಚ್ಚಿಡೋದಕ್ಕೆ ಅವ್ರದ್ದು ಏನು ಬೆತ್ತಲೆ ಆಗಿರೋರು ಅವರು. ನಂದೇನು ಬಿಚ್ಚಕ್ಕೆ ಸಾಧ್ಯ? ಬನ್ನಿ ನೋಡೋಣ. ಒಟ್ಟಾರೆ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಮ್ಮೆ ಒಕ್ಕಲಿಗ ಪಾರುಪತ್ಯಕ್ಕೆ ಕದನ ಏರ್ಪಟ್ಟಿದೆ. ಈ ಬಾರಿ ಆಸ್ತಿ ವಿಚಾರವಾಗಿ ಜಟಾಪಟಿ ಶುರುವಾಗಿದ್ದು, ಅಕ್ರಮಗಳು ಈ ರೀತಿಯಾದ್ರೂ ಬಯಲಾಗಿ ಜನತೆಗೆ ಸತ್ಯ ತಿಳಿಯಲಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.